ಆಯವ್ಯಯ ಅನ್ನೋದು ಕೂಡಿ ಕಳೆಯುವ ಅಂಕೆ ಸಂಖ್ಯೆಗಳ ನಿರ್ಜೀವ ಆಟವಲ್ಲ. 7 ಕೋಟಿ ಜನರ ಬದುಕಿನ ಭರವಸೆಯ ಉಸಿರು ಅಂತ ಹೇಳಿ ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟ್ ಮಂಡಿಸುವಾಗ ಹೇಳಿದರು. ಈ ಭರವಸೆ ಉಸಿರನ್ನು ಅವ್ರು ಯಾವ ರೀತಿ ಉಳಿಸಿದಾರ ಅಂತ ಹೇಳಿ ನಾನು ಇಲ್ಲಿ ವಿಶ್ಲೇಷಣೆ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಗೆಲ್ಲರಿಗೂ ಗೊತ್ತು, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಜಮೀರ್ ಅವ್ರಿಗೆ ಭಾರಿ ಆತ್ಮೀಯತೆ ಅಂತ ಹೇಳಿ, ಅವ್ರ ಬಗ್ಗೆ ವಿಶೇಷ ಪ್ರೀತಿ ಸಿದ್ದರಾಮಯ್ಯನವ್ರಿಗೆ. ಯಾಕಂದ್ರೆ ಅವ್ರು ಬಂದಿರುವಂತ ಸಮಾಜ ಅಲ್ಲಿ ಅಥವಾ ಅವ್ರ ಜೊತೆ ಇರುವಂತ ವೈಯಕ್ತಿಕ ಸಂಬಂಧ ಇರ್ಬೋದು. ಈ ಎರಡರ ಕಾರಣಕ್ಕೆ ಸಿದ್ದರಾಮಯ್ಯನವ್ರಿಗೆ ಜಮೀರ್ ಅವ್ರ ಬಗ್ಗೆ ಬಹಳ ಆತ್ಮೀಯತೆ. ಜಮೀರ್ ಅವ್ರ ಖಾತೆ ವಸತಿ ಖಾತೆ ಕೂಡ ಅವ್ರದ್ದು. ನಾ ಈ ವಸತಿ ಖಾತೆಗೆ ಏನ್ ಕೊಟ್ಟಿದಾರಪ್ಪ, ಜಮೀರ್ ಅವ್ರಿಗೆ ಭಾರಿ ಆತ್ಮೀಯತೆ. ಜಮೀರ್ ಅವರು ರಿಪ್ರೆಸೆಂಟೇಟಿವ್ ವಸತಿ ಖಾತೆಯಲ್ಲಿ ಬಡವರಿಗೆ ಮನೆಗಳು ಬರ್ತಾವ. ಬಡವರಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇರುವವರು ದಲಿತರು. ದಲಿತರಿಗೆ ಏನು ಸಹ ನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅತ್ಯಂತ ವಸತಿ ಇಲಾಖೆಯಲ್ಲಿ ಅತ್ಯಂತ ಹೆಚ್ಚು ಜನರಿಗೆ ಮನೆಗಳು ಹೋಗುವುದು ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನ್ ಸಮಾಜದವರಿಗೆ. ಆ ಮುಸಲ್ಮಾನ್ ಸಮಾಜಕ್ಕೆ ಏನ್ ನ್ಯಾಯ ಒದಗಿಸಿದಾರ ಮುಖ್ಯಮಂತ್ರಿಗಳು, ಜಮೀರ್ ಅವ್ರಿಗೆ ಏನ್ ಮಾಡಿದಾರ ಅಂತೇಳಿ ನಾನು ಅದ್ರ ಒಂದು ವಿಶ್ಲೇಷಣೆ ಮಾಡಕ್ಕೆ ನೋಡಿದೆ. ನಾನು ಆ ದೃಷ್ಟಿಯಿಂದ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೂಡ ಹಾಕಿದೆ. ಈ ಬಜೆಟ್ ಮುಂದೆ ಬರ್ತೈತಿ, ಅದ್ರ ಸಂಬಂಧ ಈಗಿಂದ ನಾವು ತಯಾರಿ ಮಾಡೋಣ ಅಂತ ಹೇಳಿ ನಾನು ಡಿಸೆಂಬರ್ದಲ್ಲಿ ಏನು ಬೆಳಗಾಂದಲ್ಲಿ ಅಧಿವೇಶನ ನಡೀತು, ಅಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿದ್ದೆ. ಕಳೆದ 3 ವರ್ಷದಿಂದ PMAY ಈ ಸ್ಕೀಮ್ದಲ್ಲಿ ಎಷ್ಟು ಮನೆಗಳನ್ನ ಸ್ಯಾಂಕ್ಷನ್ ಮಾಡಿದ್ರಿ, ಎಷ್ಟು ಮನೆಗಳಿಗೆ ದುಡ್ಡು ಕೊಟ್ಟಿರಿ, ಎಷ್ಟು ಮನೆ ನೀವು ಕಂಪ್ಲೀಟ್ ಮಾಡಿರಿ ಹೇಳ್ರಿ ಅಂತ ಹೇಳಿ ಹೇಳಿದ್ದೆ. ಮಾನ್ಯ ಅಧ್ಯಕ್ಷರ 15/12/25 ನನಗೆ ಈ ಉತ್ತರ ಬಂತು. ಇದು ವಸತಿ ಸಚಿವರ ಅಂದ್ರೆ ಜಮೀರ್ ಅವರಿಂದನೇ ಉತ್ತರ ಬಂತು. ಇದರ ಪ್ರಕಾರ ಕಳೆದ 3 ವರ್ಷದ ಗುರಿ ಟಾರ್ಗೆಟ್ ಕೇಂದ್ರ ಸರ್ಕಾರನು ಟಾರ್ಗೆಟ್ ಕೊಡ್ತೈತಿ ರಾಜ್ಯ ಸರ್ಕಾರಕ್ಕೆ. ಇವ್ರು ರಾಜ್ಯ ಸರ್ಕಾರ ಆ ಟಾರ್ಗೆಟ್ ಅಕ್ಸೆಪ್ಟ್ ಮಾಡ್ತಾರೆ. 7,03,831 ಮನೆಗಳನ್ನ ಕಟ್ಟುತ್ತೇವೆ ಅಂತ ಗುರಿ ಇಟ್ಕೊಂಡಿದ್ರು. ಇವರು ಮಂಜೂರಾತಿ ಮಾಡಿದ್ದೆಷ್ಟು? ಗುರಿ 7,03,000, ಮಂಜೂರು ಮಾಡಿದ್ದು 3,13,140 ಮನೆಗಳನ್ನ ಮಂಜೂರು ಮಾಡಿದ್ರು, ಸ್ಯಾಂಕ್ಷನ್ ಮಾಡಿದ್ರು. ಕಳೆದ 3 ವರ್ಷದಲ್ಲಿ ಎಷ್ಟು ಕಂಪ್ಲೀಟ್ ಮಾಡಿರಿಪ್ಪ ಅಂತಂದ್ರೆ, ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಕಂಪ್ಲೀಟ್ ಮಾಡಿದಂತ ಮನೆಗಳ ಸಂಖ್ಯೆ ಸರ್ಕಾರನ ಕೊಟ್ಟ ಅಂಕಿ ಸಂಖ್ಯೆ ಉತ್ತರದ ಪ್ರಕಾರ 9,757 ಮನೆಗಳು. 3 ವರ್ಷದಲ್ಲಿ ಬಡವರಿಗೆ ಕೇವಲ 9,757 ಮನೆಗಳನ್ನ ಈ ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟೈತಿ. ದೊಡ್ಡ ದೊಡ್ಡ ಉತ್ಸವ ಮಾಡ್ತಾರೆ, ಇಲ್ಲ ನಾವು 40,000 ಮನೆಗಳನ್ನ ಇವತ್ತು ಬಿಡುಗಡೆ ಮಾಡ್ತಿದ್ದೇವೆ, 50,000 ಮಾಡ್ತಿರ್ತೇವೆ, ಎಲ್ಲ ಸುಳ್ಳು. ಸರ್ಕಾರನ ಕೊಟ್ಟ ಅಂಕಿ ಸಂಖ್ಯೆ ಪ್ರಕಾರ 9,757 ಮನೆಗಳನ್ನ ಕೊಟ್ಟಿದೆ. ಇದು ಇವರ ವಸತಿ ಇಲಾಖೆಯಲ್ಲಿ ಇವತ್ತು ಇವ್ರು ಮಾಡಿದಂತ ಪರ್ಫಾರ್ಮೆನ್ಸ್. ಇವ್ರೀಗ ಏನ್ ಪ್ರಾಮಿಸ್ ಏನ್ ಮಾಡ್ತಾ ಇದಾರ? ಆತ್ಪ ಇಲ್ಲಿ ತನಕ ಬರೀ 9,000 ಮನೆಗಳನ್ನ ಕಟ್ಟಾರ. 26-27ನೇ ಬಜೆಟ್ ದಲ್ಲಿ ಏನ್ ಪ್ರಾಮಿಸ್ ಮಾಡ್ತಿದಾರ? ನಾವು 3 ಲಕ್ಷ ಮನೆಗಳನ್ನ ಕಟ್ಟಿಸ್ತೇವೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಬಜೆಟ್ ಪುಸ್ತಕದಲ್ಲಿ ಬರೆದಿದ್ದಾರೆ, ನಾವು 3 ಲಕ್ಷ ಹೊಸ ಮನೆಗಳನ್ನ ಕಟ್ಟಿಸ್ತೇವೆ ಅಂತ ಹೇಳಿ. 3 ಲಕ್ಷ ಹೊಸ ಮನೆಗಳನ್ನ ಕಟ್ಸಾಕ ಎಷ್ಟು ದುಡ್ಡು ಬೇಕಾಗ್ತೈತಿ? ಕನಿಷ್ಠ 3 ಲಕ್ಷ ರೂಪಾಯಿ ಒಂದು ಮನೆಗಂತೆ ನಾವು ಹಿಡ್ಕೊಂಡ್ರ 13,500 ಕೋಟಿ ರೂಪಾಯಿ ಬೇಕಾಗ್ತೈತಿ. ಇವ್ರು ಇಟ್ಟಿರೋದು ಎಷ್ಟು ದುಡ್ಡು? ಇದ್ರದ್ದು ಬೇಕಾದಂತ 20% ದುಡ್ಡು ಕೂಡ ಕೊಟ್ಟಿಲ್ಲ ಅವ್ರಿಗೆ. ನಾನು ನೋಡ್ತಾ ಇದ್ದೆ ಬಜೆಟ್ ಸಿದ್ದರಾಮಯ್ಯನವ್ರ ಮಂಡಿಸಿದಾಗ ಯಾರ್ಯಾರ ಮಂತ್ರಿಗಳದ್ದು ಮುಖ ಏನಿರ್ತೈತಿ, ಯಾರ್ಯಾರ್ದ ಮುಖದಲ್ಲಿ ಮಂದಹಾಸ ಬರ್ತಿತ್ತು, ಏನಾಗ್ತಿತ್ತು ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ವಸತಿ ಸಚಿವರ ಮುಖ ಈಟಾಗ್ಬಿಟ್ಟಿತ್ತು ಬಜೆಟ್ ನೋಡಿ. ಯಾಕಂದ್ರೆ ಅದಕ್ಕೆ ವಸತಿಗೆ ದುಡ್ಡ ಇಟ್ಟಿಲ್ಲ, ಅತ್ಯಂತ ಕಡಿಮೆ ದುಡ್ಡು ಇಟ್ಟಿದ್ದಾರೆ. ಆದ್ರೆ ಬಜೆಟ್ ದಲ್ಲಿ ಏನು ಬಂಡವಾಳ ಕೊಚ್ಕೊಂತಾರ, ಇಲ್ಲ ನಾವು 3 ಲಕ್ಷ ಮನೆ ಕಟ್ಟಿಸ್ತೇವೆ ಅಂತ ಹೇಳಿ. ಅಂದ್ರೆ ಇಷ್ಟು ದಿನ ಸುಳ್ಳು ಹೇಳಿದ್ದಲ್ದ ಮತ್ತೆ ಇನ್ನೊಂದು ಸುಳ್ಳನ್ನು ಅದಕ್ಕೆ ಸಿದ್ದರಾಮಯ್ಯನವರು ಆಡ್ ಮಾಡ್ತಾ ಇದ್ದಾರೆ. ಮಾನ್ಯ ಸಚಿವರೇ, ಇದೊಂದು ದೊಡ್ಡ ಅನ್ಯಾಯವನ್ನ ನಮ್ಮ ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಮತ್ತು ಬಡವರಿಗೆ ಇವತ್ತು ಸಿದ್ದರಾಮಯ್ಯನವರು ಇಲ್ಲಿ ವಸತಿ ಮೂಲಕ ಮಾಡ್ತಾ ಇದ್ದಾರೆ.